ಸ್ನೇಹಿತರೆ, ನಾಳೆ ನೀವು ಎಕ್ಸಾಮ್ ಹೋಗ್ತಾ ಇದ್ರೆ, ನಾಳೆ ನೀಟ್ ಎಕ್ಸಾಮ್ಗೆ ಅವ್ರು ಏನೆಲ್ಲ ಪ್ರಿಪರೇಷನ್ ಮಾಡ್ಬೇಕು, ಎಕ್ಸಾಮ್ ಹೋಗೋತ್ನಾಗ ಏನೇನ್ ಚೇಂಜಸ್ ಮಾಡಿದೆ ಅಂದ್ರೆ ನಾಳೆ 21 ಜೂನ್ಗೆ ನೀಟ್ ಎಕ್ಸಾಮ್ ಏನ್ ನಡೀತಾ ಇದೆ, ರೀ ನೀಟ್ ಎಕ್ಸಾಮ್. ಅದರಲ್ಲಿ NTA 5 ಚೇಂಜಸ್ ಮಾಡಿದೆ. ಫಸ್ಟ್ ಟೈಮ್ NTA ಏನ್ ಮಾಡಿದೆ, ನಿಮ್ಗೆ ವಾಟ್ಸಪ್ ದಲ್ಲಿನೇ ನಿಮ್ಮ ಅಡ್ಮಿಟ್ ಕಾರ್ಡ್ ಮತ್ತು ಬ್ರಾಡ್ಕಾಸ್ಟ್ ಮಾಡಿದೆ. ಅಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ಅದ್ರ ಜೊತೆನೆ ಟೆಲಿಗ್ರಾಮ್ ಅನ್ನು ಕೂಡ ಬ್ಯಾನ್ ಮಾಡಿದೆ, ಪೇಪರ್ ಲೀಕ್ ಆಗ್ಬಾರ್ದು ಅಂತ ಹೇಳಿ. ಎಕ್ಸಾಮ್ ನಡೀತಾ ಇದೆ ಅಂತ ಹೇಳಿ ಸ್ಟ್ರಿಕ್ಟ್. ಯಾಕಂದ್ರೆ ಹೋದ್ ಸತೆ ಎಕ್ಸಾಮ್ ಪೇಪರ್ ಲೀಕ್ ಆದ ಸಮಸ್ಯೆ ಇಡೀ ದೇಶ ಎಲ್ಲ ತಿರುಗಿ ನೋಡ್ದಂಗ ಎಲ್ಲರೂ ಕೂಡ ಹೋರಾಟದ ಬಗ್ಗೆ ನಾವು ನೋಡಿದ್ದೇವೆ ಆಲ್ರೆಡಿ. ಅದರ ಸಂಬಂಧ ಸ್ವಲ್ಪ ಸರ್ಕಾರ ಏನಾಗಿದೆ, ಬೇರೆ ಬೇರೆ ಕೈಕ್ರಮಗಳನ್ನು ಇದ್ರ ಬಗ್ಗೆ ತಂದಿದ್ದಾರೆ. ಅದರಲ್ಲಿನೇ ಗುಡ್ ನ್ಯೂಸ್ ಏನಂದ್ರೆ 15 ನಿಮಿಷ ಎಕ್ಸ್ಟ್ರಾ ಕೊಟ್ಟಾರೆ ಸ್ಟೂಡೆಂಟ್ಸ್ಗೆ. ಏನ್ ಮೊದಲು 3 ತಾಸು ಏನಿತ್ತು, 2 ರಿಂದ 5 ಗಂಟೆ ಇತ್ತು, ಈಗ 2 ರಿಂದ 5:15 ಮಟ ಇದು ಎಕ್ಸಾಮ್ ನಡೀತಿದೆ. ಅದ್ರ ಜೊತೆನೆ ಸ್ಟೂಡೆಂಟ್ ಏನ್ ಮಾಡ್ಬೇಕಂದ್ರೆ ತಮ್ಮ ಅಡ್ಮಿಟ್ ಕಾರ್ಡ್ ಫೋಟೋ ಮತ್ತು ಸರಿಯಾಗಿ ಡಾಕ್ಯುಮೆಂಟ್ಸ್, ಗೌರ್ಮೆಂಟ್ ID ಪ್ರೂಫ್ ಸರಿಯಾಗಿ ಒಯ್ಬೇಕು. ಅದ್ರ ಜೊತೆನೆ ಜಾಸ್ತಿ ಡ್ರೆಸ್ ಕೋಡ್ ಕೂಡ ಫಾಲೋ ಮಾಡಬೇಕು. ಹಾಫ್ ಸ್ಲೀವ್ಸ್ ಮತ್ತು ಏನ್ ಗೈಡ್ಲೈನ್ಸ್ ಕೊಟ್ಟಿದೆ NTA, ಅದರ ಪ್ರಕಾರ ನೀವು ಎಕ್ಸಾಮ್ಗೆ ಅಪೇರ್ ಆಗಿ. ಅದೇ ತರ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ನಾಳೆ ಗೌರ್ಮೆಂಟ್ ಏನ್ ಮಾಡಿದೆ, ಎಲ್ಲಾ ಕಡೆ ಇಡೀ ದೇಶದಲ್ಲಿ 550ಕ್ಕಿಂತ ಜಾಸ್ತಿ ಸೆಂಟರ್ದಲ್ಲಿ ಬಯೋಮೆಟ್ರಿಕ್ ವೆರಿಫಿಕೇಶನ್ ಅನ್ನು ಲಾಂಚ್ ಮಾಡಿದೆ. ಅಲ್ಲಿ ಏನಾಗುತ್ತೆ, ನಿಮ್ದು ಬಯೋಮೆಟ್ರಿಕ್ ವೆರಿಫಿಕೇಶನ್ ಆಗುತ್ತೆ. ಈಗ ಈ ಟೈಮ್ದಲ್ಲಿ ನಿಮ್ಗೆ ಬಯೋಮೆಟ್ರಿಕ್ ನಿಮ್ಗೆ ಆಗ್ಲಿಲ್ಲ, ಏನಾದ್ರೆ ಆಯ್ತು ಸಮಸ್ಯೆ ಬಂದ್ರೆ ಇದಕ್ಕೆ ಯಾರು ಸೊಲ್ಯೂಷನ್ ಕೊಡ್ತಾರ ಅಂತ ಹೇಳಿ ನಿಮ್ಗೆ ಕ್ವಶನ್ ಇರ್ಬೋದು. ಈಗ ಬಯೋಮೆಟ್ರಿಕ್ ವೆರಿಫಿಕೇಶನ್ ಆಗ್ಲಿಕ್ಕಂದ್ರೆ ಸೆಂಟ್ರದಲ್ಲಿ ಅಲ್ಲಿ ಇರೋರು ಸೂಪ್ರಿಡೆಂಟ್ ಇರ್ಲಿ, ಅವ್ರು ಏನ್ ಮಾಡ್ತಾರೆ, ಫಿಸಿಕಲ್ ವೆರಿಫಿಕೇಶನ್ ಅದು ಮಾಡ್ತಾರೆ. ಒಂದು ಚಲೋ ಕೆಲಸ ಏನ್ ಮಾಡಿದೆ ಅಂದ್ರೆ, ಮೊದಲೇನ್ 2 ರಫ್ ಪೇಪರ್ ಬರ್ತಿದ್ದು, ಈಗ 4 ರಫ್ ಪೇಪರ್ ಕೊಡತ್ತಾರ. ಸ್ನೇಹಿತರೆ, ನೀವು ಎಕ್ಸಾಮ್ಗೆ ಹೋಗ್ಬೇಕಂದ್ರೆ 1 ಗಂಟೆಗೆ ನೀವು ಅಲ್ಲಿ 1:30 ಗಂಟೆಗೆ ಎಕ್ಸಾಮ್ ಗೇಟ್ ಕ್ಲೋಸ್ ಆಗ್ತಾವೆ. ಅದ್ರ ಮೇಲೆ ನೀವು 1 ನಿಮಿಷ ಲೇಟ್ ಮಾಡಿದ್ರು ಅವ್ರು ಒಳಗಡೆ ತೊಳಂಗೇ ಇಲ್ಲ. ನೀವು ಅದಕ್ಕಿಂತ ಮುಂಚೆನೆ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದೀನಿ, ನೀವು ಆನ್ ಟೈಮ್ ನೀವು ಅಲ್ಲಿ ಇರಬೇಕು. ಅದ್ರ ಜೊತೆನೆ ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಯಾಗಿ ಇಟ್ಕೊಳ್ಳಿ. ಆಲ್ ದ ಬೆಸ್ಟ್ ಹೇಳ್ತೀನಿ ಸ್ಟೂಡೆಂಟ್ಸ್ಗೆ. ಅದ್ರ ಜೊತೆನೆ ಈ ಸತೆ ಏನ್ ಎಕ್ಸಾಮ್ ಆಗ್ತಾ ಇದೆ, ನೀಟ್ ಎಕ್ಸಾಮ್ ಏನ್ ಆಗ್ತಾ ಇದೆ, ಇದರಲ್ಲಿ ಸರ್ಕಾರ ಏನೇನ್ ಮಾಡ್ತಿದೆ ಅಂದ್ರೆ 2 ಲಕ್ಷಕ್ಕಿಂತ ಜಾಸ್ತಿ ಅಲ್ಲಿ ಸೆಕ್ಯೂರಿಟಿ ಪರ್ಸನಲ್ಸ್ ಅನ್ನು ಅಲ್ಲಿ ನಿರ್ಧರಿಸಿದ್ದಾರೆ, ಪೇಪರ್ ಲೀಕ್ ಆಗ್ಬಾರ್ದು ಅಂತ ಹೇಳಿ. ನೋಡೋಣ ಈ ನೀಟ್ ಎಕ್ಸಾಮ್ ಯಾವ ತರ ಆಗುತ್ತೆ ಅಂತ ಹೇಳಿ. ಅದೇ ತರ ಸ್ಟೂಡೆಂಟ್ಸ್ ಎಲ್ಲಾರು ಏನೇ ಡೌಟ್ ಇದ್ರೆ ನಮ್ ಕಮೆಂಟ್ ಮುಖಾಂತರ ಇಲ್ಲಿ ಕ್ವಶನ್ ಕೇಳಬಹುದು. ಅದೇ ತರ ನಮ್ ಇನ್ಸಾಫ್ 360 ನ್ಯೂಸ್ ನೋಡ್ತಾ ಇರಿ, ನಿಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಸಿಗ್ತಿರುತ್ತೆ.